ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್‌ನ ಶುರು ಮಾಡ್ತಾ ಇದ್ದೀನಿ. ಸೊ ಇದು ಬಂದು ಶುಕ್ರವಾರ ಮತ್ತು ಶನಿವಾರದ ವ್ಲಾಗು. ಸೊ ನಾನು ಶುಕ್ರವಾರ ಬೆಳಗ್ಗೆನೇ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಒರೆಸ್ಕೊಂಡು ಬಂದೆ. ಸೊ ಅದಾದಮೇಲೆ ನಾನು ಹೊರಗಡೆ ತೊಳೆದ್ಬಿಟ್ಟು ನಾನು ರಂಗೋಲಿನ ಹಾಕ್ತಾಯಿದ್ದೀನಿ. ಸೊ ಒಳಗಡೆ ಎಲ್ಲ ಗುಡಿಸಿ ಒರೆಸಿ ಎಲ್ಲದೂ ಆಯಿತು. ಸೊ ಫಸ್ಟು ಒಳಗಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಆ ನಂತರ ನಾನು ಹೊರಗಡೆ ಕ್ಲೀನ್ ಮಾಡ್ತೀನಿ. ಸೊ ಹಾಗಾಗಿ ಇವಾಗ ಹೊಸ್ಲು ಎಲ್ಲ ತೊಳ್ಕೊಂಡು ಇವಾಗ ಅರಿಶಿನ ಕುಂಕುಮ ಎಲ್ಲ ಇಟ್ಕೋತಾ ಇದ್ದೀನಿ. ಹಾಗೆ ರಂಗೋಲಿ ಕೂಡ ಹಾಕೋತಾ ಇದ್ದೀನಿ. ಸೊ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್. ಇನ್ನು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಆಲ್ ಅನ್ನೋ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ವಿಡಿಯೋ ನಿಮಗೆ ಮೊದಲಿಗೆ ಬರುತ್ತೆ. ಸೊ ನೀವು ಮೊದಲು ವಿಡಿಯೋನ ನೋಡ್ಬೋದು. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇದು ಕೂಡ ಒಂದು ಡೈಲಿ ವ್ಲಾಗ್ ಆಗಿರುತ್ತೆ. ಸೊ ತುಂಬ ದಿನ ಆದಮೇಲೆ ನಮ್ಮ ಹೊಸ ಬಾಡಿಗೆ ಮನೆಯಲ್ಲಿ ನನ್ನ ಹೊಸ ರೊಟೀನ್ ಸೊ ಹೇಗಿರುತ್ತೆ ಅನ್ನೋದನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಅದು 2 ಡೇಸ್ ವ್ಲಾಗ್ ಆಗಿರುತ್ತೆ, ಶುಕ್ರವಾರ ಮತ್ತು ಶನಿವಾರದ ವ್ಲಾಗು. ಸೊ ಈಗ ನಾನು ರಂಗೋಲಿ ಎಲ್ಲ ಬಿಡಿಸ್ತಾ ಇದ್ದೀನಿ. ಸೊ ಯಜಮಾನ್ರು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ರು. ನಿಜವಾಗ್ಲೂ ಅವರು ಪೂಜೆಗೆ ರೆಡಿ ಮಾಡ್ಕೊಳ್ಳೋದ್ರಿಂದ ನನಗೆ ಎಷ್ಟೋ ಕೆಲಸ ಕಮ್ಮಿ ಆದಂಗೆ ಆಗುತ್ತೆ. ಏಕೆಂದರೆ ಅವರು ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅವರು ರೆಡಿ ಮಾಡಿಕೊಂಡು ಪೂಜೆನ ಮಾಡ್ಕೊಳ್ಳೋದ್ರಿಂದ ನನಗೆ ಬೇರೆ ಕೆಲಸ ಮಾಡ್ಕೊಳ್ಳೋಕ್ಕೆ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಯಜಮಾನ್ರು ಈ ಒಂದು ವಿಷಯದಲ್ಲಿ ತುಂಬಾ ಹೆಲ್ಪ್ ಮಾಡ್ತಾರೆ, ದೇವ್ರ ಮನೆ ವಿಷಯದಲ್ಲಿ ಪೂಜೆ ಮಾಡೋಕ್ಕೆ ಎಲ್ಲ. ಸೊ ಅದಾದಮೇಲೆ ನಾನು ಮಿಕ್ಕಿದ ಕೆಲಸಗಳನ್ನ ಮಾಡ್ಕೋತೀನಿ. ಸೊ ಇವಾಗ ನಾನು ಶುಕ್ರವಾರ ಅದಷ್ಟೇ ನಾನು ವಿಡಿಯೋ ಶೂಟ್ ಮಾಡ್ಕೊಂಡಿದ್ದು. ಅದಾದಮೇಲೆ ನಾನು ಸ್ವಲ್ಪ ಹೊರಗಡೆ ಕೆಲಸ ಆಯಿತು, ಹೊರಟೋದೆ. ಸೊ ಹಾಗಾಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಇದು ಶನಿವಾರದ್ದು. ಶನಿವಾರ ಬೆಳಗ್ಗೆ ತಿಂಡಿಗೆ ನಾನು ದೋಸೆ ಮತ್ತು ಟೊಮೊಟೊ ಗೊಜ್ಜನ್ನು ಮಾಡಿದ್ದೆ. ಸೊ ದೋಸೆ ಹಾಕ್ಕೊಡ್ತಾ ಇದ್ದೀನಿ ಇವಾಗ ಬೆಳಗ್ಗೆ ಅವನಿಗೆ. ನನ್ನ ಮಗ ಹಂಗೆ ಇನ್ನು ಸ್ಕೂಲ್ ಸ್ಟಾರ್ಟ್ ಆಗಿರಲಿಲ್ವಲ್ಲ, ಸೊ ಮನೇಲೇ ಇದ್ದ. ಸೊ ಹಾಗಾಗಿ ಅವನಿಗೆ ಟೊಮೊಟೊ ಪಲ್ಯ ಮಾಡಿಬಿಟ್ಟು ದೋಸೆನ ಹಾಕ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗಿ ಬಂದಿತ್ತು. ಸೊ ಇದು ಯಾವುದೋ ರೆಸಿಪಿನ ನಾನು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಏಕೆಂದರೆ ಶುಕ್ರವಾರ ಸ್ವಲ್ಪ ಹೊರಗಡೆ ಹೋಗಿದ್ದೆ, ಸ್ವಲ್ಪ ಟಯರ್ಡ್ ಆಗಿತ್ತು. ಹಾಗಾಗಿ ನಾನು ಯಾವುದೂ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಶನಿವಾರ ಬೆಳಗ್ಗೆ ಎದ್ದಿದ್ದು ಲೇಟಾಗಿತ್ತು. ಹಾಗಾಗಿ ದೋಸೆ ಇಟ್ಟಿತ್ತು. ಸೊ ದೋಸೆನೇ ಹಾಕ್ಕೊಂಬಿಡೋಣ ಅಂದ್ಬಿಟ್ಟು ಸ್ವಲ್ಪ ಟೊಮೊಟೊ ಪಲ್ಯನ ಮಾಡ್ಕೊಂಡಿದ್ದೀನಿ. ಈಗ ನನ್ನ ಮಗನಿಗೆ ದೋಸೆ ಕೂಡ ಹಾಕ್ಕೊಡ್ತಾ ಇದ್ದೀನಿ. ಸೊ ಹಾಗೆ ಈ ಒಂದು ವಿಡಿಯೋದಲ್ಲಿ ನಾನೊಂದು ಪುಟ್ಟ ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ. ತುಂಬ ಈಸಿ ರೆಸಿಪಿ, ತುಂಬ ರುಚಿಯಾಗಿರುತ್ತೆ ಸಾಂಬಾರ್ ರೆಸಿಪಿ. ಸೊ ಅದು ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಹಾಗೆ ಇವತ್ತು ನಾನು ಸ್ಯಾರಿ ಕುಚ್ಚನ್ನು ಕೂಡ ಒಂದು ಸೀರೆಗೆ ಫುಲ್ ಕಂಪ್ಲೀಟಾಗಿ ಮುಗಿಸಿದ್ದೀನಿ. ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಸೊ ಹಾಗಾಗಿ ಇವಾಗ ಯಾವ ರೀತಿ ಕುಚ್ಚು ಅಂದರೆ ಡಿಸೈನ್ ಯಾವ ರೀತಿ ಬಂದಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈಗ ನೋಡಿ ನನ್ನ ಮಗನಿಗೆ ದೋಸೆ ಕೂಡ ಹಾಕ್ಕೊಡ್ತಾ ಇದ್ದೀನಿ. ಅವನು ಚಡ್ಡಿ ಹಾಕಿರಲಿಲ್ಲ. ಸೊ ಅಂದರೆ ನಾರ್ಮಲ್ ಇನ್ನರ್ ವೇರ್ ಹಾಕಿದ್ದ, ಬಟ್ ಇನ್ನು ಮೇಲೆ ಚಡ್ಡಿ ಹಾಕಿರಲಿಲ್ಲ. ಅದನ್ನೇ ಅವನಿಗೆ ರೇಗಿಸ್ತಾ ಇದ್ದೀನಿ. ಸೊ ನೋಡಿ ಹೊರಗಡೆ ಬಂದು ಈ ಥರ ಇದೆ ನೇಚರು. ಸೊ ಈ ಕಡೆ ಬಿಸಿಲು ಇಲ್ಲ, ಒಂದು ಕಡೆ ಮೋಡನೂ ಇಲ್ಲ. ಈ ರೀತಿ ಒಂಥರ ಕೂಲಾಗಿತ್ತು, ತಂಪಾಗಿತ್ತು. ಸೊ ತಂಪಾಗಿ ಗಾಳಿ ಬೀಸ್ತಾ ಇತ್ತು. ಸೊ ತುಂಬ ಚೆನ್ನಾಗಿತ್ತು. ಹಾಗೆ ನಾನು ಕೂಡ ದೋಸೆ ಹಾಕೋತಾ ಇದ್ದೀನಿ. ಸೊ ದೋಸೆ ಹಾಕಿ ನಾನು ತಿಂಡಿ ಎಲ್ಲ ತಿಂದ್ಕೊಂಡು ನಾನು ಸ್ಯಾರಿ ಕುಚ್ಚು ಹಾಕೋಕ್ಕೆ ಕೂತ್ಕೋಬೇಕಿತ್ತು. ಸೊ ಹಾಗಾಗಿ ನಾನು ಕೂಡ ದೋಸೆ ಹಾಕ್ಕೊಂಡು ತಿಂಡಿ ತಿಂದ್ಬಿಟ್ಟು ಆನಂತರ ನಾನು ಕುಚ್ಚು ಹಾಕೋಕ್ಕೆ ಅಂತ ಕೂತ್ಕೊಂಡೆ. ಸೊ ಈಗ ಸ್ವಲ್ಪ ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ಟೀ ಎಲ್ಲ ಬೇಕಲ್ವ. ಸೊ ಟೀ ಕುಡಿದ್ರೆ ಒಂಥರ ಮೈಂಡ್ ಫ್ರೆಶ್ ಇರುತ್ತೆ. ಸೊ ಬೆಳಿಗ್ಗೆನೇ ನಾನು ಟೀ ಕುಡಿಯೋಕ್ಕೆ ಹೋಗಲ್ಲ. ತಿಂಡಿ ಆಗಿ ಒಂದು ಹಾಫ್ ಆನ್ ಅವರ್ ಆದಮೇಲೆ ಟೀ ಮಾಡಿಕೊಂಡು ಕುಡಿತೀನಿ. ಅವಾಗ ದೂರದರ್ಶನ ಅಂದ್ರೇನು? ದೂರವಾಗಿ ದೇವ್ರಿಗೆ ಕೈ ಮುಕ್ಕ ಬರೋದು. ದೂರವಾಗಿ ದೇವ್ರಿಗೆ ಕೈ ಮುಕ್ಕ ಬರೋದು. ಮತ್ತೆ ಇನ್ನೇನು? ತಪ್ಪು. ನೀನೇನು ನೋಡ್ತಾ ಇದೆಯಾ ಇದ್ರ ಕಡೆ? ಆಟೋ. ಏನು ಆಟೋ? ಟಿವಿ.
ಟಿ ವಿಗೆ ಕನ್ನಡದಲ್ಲಿ ದೂರದರ್ಶನ ಅಂತಾರೆ, ಇಂಗ್ಲೀಷಲ್ಲಿ ಟಿ ವಿ ಅಂತಾರೆ, ಕನ್ನಡದಲ್ಲಿ ದೂರದರ್ಶನ ಅಂತ ಕರೀತಾರೆ. ಫೋನ್ಗೇನಂತ ಕರೀತಾರೆ ಗೊತ್ತಿಲ್ವಾ? ಜಂಗಮವಾಣಿ. ಜಂಗಮವಾಣಿ. ಹ್ಞೂ ಪಾಂಡಗೆ. ಹ್ಞೂ ಪಾಂಡಗೆ ನಾನು ಓದ್ತಿದ್ದಲ್ಲ. ಕರಡಿ. ಕರಡಿ ಅಂತ ಕರೀತಾರೆ. ಹಾಗೆ ತಿಂಡಿ ಎಲ್ಲ ಆದಮೇಲೆ ನಾನು ಕುಚ್ಚಾಕೋಕ್ಕೆ ಅಂತ ಕೂತ್ಕೊಂಡೆ. ಸೊ ಕುಚ್ಚಾಕಿ ನನಗೆ ಸ್ವಲ್ಪ ಫಸ್ಟು ಒಂದು ಒಬ್ರಿಗೆ ಹಾಕ್ಕೊಟ್ಟಿದ್ದೆ, ಅವ್ರದ್ದು ಮದುವೆ ಸೀರೆಗೆ ಕೂಡ ಹಾಕ್ಕೊಟ್ಟಿದ್ದೆ. ನನಗೆ ಜಾಸ್ತಿ ಇಲ್ಲಿ ನಾವಿರೋ ಕಡೆ ಮನೆಗಳು ಜಾಸ್ತಿ ಇರಲಿಲ್ಲ. ಸೊ ಅಲ್ಲಿರುವಂಥ ಕೆಲವೊಂದು ಮನೆಗಳು ಈ ಒಂದು ಬೆರಳೆಣಿಕೆಯಷ್ಟು ಮನೆಗಳಷ್ಟೇ ಇದ್ದಿದ್ದು. ಸೊ ಅಲ್ಲಿ ಒಂದು 2 ಮನೆಯವರು ನನಗೆ ಈ ಸ್ಯಾರಿ ಮತ್ತು ಬ್ಲೌಸ್ ಎಲ್ಲ ಕೊಡೋರು ಕುಚ್ಚಾಕೋಕ್ಕೆ ಮತ್ತು ಬ್ಲೌಸ್ ಹೊಲಿಯೋಕ್ಕೆ ಅಂತ. ಸೊ ಅದರಲ್ಲಿ ಒಬ್ಬರು ಮನೇಲಿ ಮದುವೆ ಇತ್ತು. ಸೊ ಮದುವೆ ಹುಡುಗಿದು ನಾನು ಈ ಥರ ಕುಚ್ಚನ್ನು ಹಾಕ್ಕೊಟ್ಟಿದ್ದೆ ಸ್ಯಾರಿಗೆ. ಸೊ ಹಾಗಾಗಿ ತುಂಬಾ ಲಾಂಗ್ ಟೈಮ್ ಆಗಿದ್ದರಿಂದ ಸ್ವಲ್ಪ ನನಗೂ ಕೂಡ ಕೈ ಫಾಸ್ಟಾಗಿ ಕುಚ್ಚಾಕೋಕ್ಕೆ ಆಗ್ತಾ ಇರಲಿಲ್ಲ. ಯಾಕೆಂದರೆ ಅದು ಸ್ವಲ್ಪ ಅಭ್ಯಾಸ ತಪ್ಪದಂಗೆ ಆಗಿರುತ್ತಲ್ವ. ಸೊ ಹಾಗಾಗಿ ಸ್ವಲ್ಪ ನಿಧಾನ ಆಗ್ತಾಯಿತ್ತು. ಸರಿ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಅದು ರೂಢಿ ಆಗೋವರೆಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಎಷ್ಟಾಗುತ್ತೋ ಅಷ್ಟು ನಿಧಾನಕ್ಕೆ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಇನ್ನು 3 ಸ್ಯಾರಿ ಇದೆ. ಸೊ ಆ 3 ಸ್ಯಾರಿನೂ ಹಾಕಬೇಕು. ಹಾಗಾಗಿ ಇದನ್ನು ಫಸ್ಟು ಬ್ರೈಡಲ್ ಸ್ಯಾರಿನ ನೀನು ತೋರಿಸಿದ್ದೆ ನನ್ನ ಲಾಸ್ಟ್ ವೀಡಿಯೋದಲ್ಲಿ. ಬ್ರೈಡಲ್ ಸ್ಯಾರಿ ಕುಚ್ಚನ್ನ ಹಾಕಿದ್ದು ತೋರಿಸಿದ್ದೆ. ಸೊ ಅದನ್ನು ಕುಚ್ಚು ಹಾಕಿರೋದಲ್ಲ. ಸೊ ಬ್ರೈಡಲ್ ಸ್ಯಾರಿ ರಿಸೆಪ್ಷನ್ ಸ್ಯಾರಿ ತೋರಿಸಿದ್ನಲ್ವ. ಸೊ ಆ ಸೀರೆಗೆ ನಾನಿವಾಗ ಕುಚ್ಚನ್ನು ಹಾಕ್ತಾಯಿದ್ದೀನಿ. ಸೊ ಅದಾದಮೇಲೆ ನಾನು ವಿಡಿಯೋ ಮಾಡು ಅಂದರೆ ನನ್ನ ಮಗ ಈ ಥರ ಮಾಡಿದ್ದಾನೆ, ಫುಲ್ಲು ಝೂಮ್ ಮಾಡಿಬಿಟ್ಟು ಮಾಡಿದ್ದಾನೆ. ಸೊ ಅದು ಚೆನ್ನಾಗಿ ಬಂದಿರಲಿಲ್ಲ. ಸರಿ ಅಂದ್ಬಿಟ್ಟು ಇನ್ನೊಂದು ಸಲ ಮಾಡು ಅಂತ ಹೇಳಿಬಿಟ್ಟು ಮಾಡಿಸ್ದೆ. ಸೊ ಈ ರೀತಿ ಕ್ರೋಶಾ ಕುಚ್ಚನ್ನು ಹಾಕ್ತಾಯಿದ್ದೀನಿ. ನಾನು 2 ತ್ರಿಬಲ್ ಕಲರಲ್ಲಿ ನಾನು ಕಲರ್ನ ತೊಗೊಂಡಿದ್ದೀನಿ ಸ್ಯಾರಿಗೆ. ಒಂದು ಬಂದು ಈ ರೀತಿ ಕ್ರೀಮ್ ಕಲರ್ ಒಂದು ಥ್ರೆಡನ್ನ ತೊಗೊಂಡಿದ್ದೆ. ಸೊ ಅದಾದಮೇಲೆ ಪಿಂಕ್ ಕಲರು ಮತ್ತು ಗೋಲ್ಡನ್ ಕಲರು ಇಷ್ಟು 3 ಅಂದರೆ ಥ್ರೆಡನ್ನು ಮಿಕ್ಸ್ ಮ್ಯಾಚ್ ಮಾಡಿ ಕುಚ್ಚನ್ನು ಹಾಕಿದ್ದೀನಿ. ಲಾಸ್ಟಲ್ಲಿ ಡಿಸೈನ್ ಹೇಗೆ ಬಂತು ಅಂತ ನಾನು ತೋರಿಸ್ತೀನಿ. ಹಾಗೆ ನಾನು ಇದ್ರದ್ದು ಒಂದು ಶಾರ್ಟ್ಸ್ ಕೂಡ ಹಾಕಿದ್ದೆ. ಸೊ ಅದರಲ್ಲಿ ನೋಡಿರ್ಬೋದು ಡಿಸೈನ್ ಹೇಗೆ ಬಂದಿದೆ ಅಂತ. ಅಂದರೆ ಈ ಸೀರೆಯಲ್ಲಿ ಅಪೋಸಿಟ್ ಕಾಂಬಿನೇಷನ್ ಅಂತ ಏನೂ ಇಲ್ಲ. ಜಾಸ್ತಿ ಅಂದರೆ ಜಾಸ್ತಿ ಆ ಸ್ಯಾರಿಲಿ ಗೋಲ್ಡ್ ಇದೆ ವಿತ್ ಸಿಲ್ವರ್ ಇದೆ. ಅದು ಬಿಟ್ಟರೆ ಜಾಸ್ತಿ ಪಿಂಕೇ ಇರೋದು ಅದರಲ್ಲಿ. ಹಾಗಾಗಿ ನಾನು ಕಲರ್ನ ಮಿಕ್ಸ್ ಮ್ಯಾಚ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಹಾಗಾಗಿ ಇವಾಗ ಸದ್ಯಕ್ಕೆ ಒಂದು 3 ಕಲರ್ನ ಮಿಕ್ಸ್ ಮ್ಯಾಚ್ ಮಾಡಿ ನಾನು ಇವಾಗ ಕುಚ್ಚನ್ನ ಹಾಕ್ತಾಯಿದ್ದೀನಿ. ಸೊ ಕುಚ್ಚು ತುಂಬ ಚೆನ್ನಾಗಿ ಬಂತು ಡಿಸೈನು. ಸೊ ಅದಕ್ಕೆ ನಾನು ಸ್ಟೋನ್ ಚೈನ್ ಕೂಡ ಹಾಕಿದ್ದೀನಿ. ಸೊ ಇದು ನನ್ನ ಫಸ್ಟ್ ಸ್ಟೆಪ್ಪು. ಈ ಒಂದು ಲೇಯರ್ ಏನು ಹಾಕ್ತಾಯಿದ್ದೀನಿ ಇದು ಫಸ್ಟ್ ಸ್ಟೆಪ್ಪು. ಸೊ ಅದಕ್ಕೆ ನನ್ನ ಮಗ ಇದನ್ನೆಲ್ಲ ಬೀಡ್ಸ್ ಎಲ್ಲ ತಂದಿದ್ದೆ. ಸೊ ಅದನ್ನೆಲ್ಲ ನನ್ನ ಮಗ ತೋರಿಸ್ತಾ ಇದ್ದಾನೆ. ಸೊ ನಾನು ಇಲ್ಲಿ 2 ಥರ ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ಒಂದು ರಿಂಗ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ಹಾಗೆ ಇನ್ನೊಂದು ಈ ರೀತಿ ರೌಂಡ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ ಅದ್ರ ಜೊತೆಗೆ. ಸೊ ನೋಡ್ತಾ ಇರ್ಬೋದು ಆ ಸ್ಯಾರಿನಲ್ಲಿ ಇದೆ. ಆ ಬೀಡ್ಸ್ನ ಯೂಸ್ ಮಾಡಿಕೊಂಡು ನಾನು ಡಿಸೈನ್ನ ಹಾಕ್ತಾಯಿದ್ದೀನಿ. ಸೊ ನೋಡ್ಬೋದು ಫಸ್ಟ್ ಸ್ಟೆಪ್ಪು ಹೇಗೆ ಬಂದಿದೆ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ಇದೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದಿಷ್ಟೇ ಸಿಂಪಲ್ಲಾಗಿ ನೀವು ಕುಚ್ಚನ್ನ ಹಾಕೋತೀನಿ ಅಂದರೂ ಕೂಡ ಹಾಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಕುಚ್ಚು ಕಟ್ಕೊಂಡ್ಬಿಟ್ರೆ ಸಿಂಪಲ್ಲಾಗಿ ಒಂದು ಸಿಂಪಲ್ ಸ್ಯಾರಿಗೆ ಸಿಂಪಲ್ಲಾಗಿ ನೀವು ಹಾಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನನಗೆ ಪರ್ಸ್ನಲಿ ಹೇಳಬೇಕು ಅಂದರೆ ಇದೇ ಒಂದು ಸಿಂಗಲ್ ಲೈನ್ ಏನಿದೆ ಕುಚ್ಚು, ಸೊ ಇದು ನಂಗೆ ತುಂಬ ಇಷ್ಟ ಆಯಿತು. ಸೊ ಇಲ್ಲಿ ಏನು ಬಿಟ್ಟಿದ್ದೀನಿ ಜಾಗ, ಸೊ ಅಲ್ಲಿ ಬಂದು ನೀವು ಕುಚ್ಚನ್ನು ಕಟ್ಕೊಂಡ್ರೆ
ಆಯಿತು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ತುಂಬ ಬೇಗ ಆಗುತ್ತೆ. ಒಂದು 1 ಅವರಲ್ಲೆಲ್ಲ 1 ಅವರ್ 2 ಅವರಲ್ಲೆಲ್ಲ ಹಾಕ್ಕೋಬೋದು. ನಂಗೆ ಸ್ವಲ್ಪ ಟೈಮ್ ಹಿಡಿಸ್ತು. ಏಕೆಂದರೆ ತುಂಬ ಲಾಂಗ್ ಟೈಮ್ ಆಗಿತ್ತಲ್ವಾ. ಹಾಗಾಗಿ ಸ್ವಲ್ಪ ಬೇಗ ಬೇಗ ಕೈ ಆಡ್ಸೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ನಂಗೆ ಸ್ವಲ್ಪ ಒಂದು 2 ಅವರ್ ಟೈಮ್ ತೊಗೋತು ಇದನ್ನು ಹಾಕೋಕ್ಕೆ. ಇದು ಫಸ್ಟ್ ಸ್ಟೆಪ್ಪು. ಸೊ ಇದು ಫಸ್ಟ್ ಸ್ಟೆಪ್ಪನ್ನು ಹಾಕೋ ಅಷ್ಟರಲ್ಲಿ ಅವತ್ತು ಫುಲ್ಲು ಟೈಮ್ ಆಗೋಯ್ತು. ಸೊ ಬೇರೆ ಕೆಲಸಗಳಿತ್ತು ಅಂದ್ಬಿಟ್ಟು ಸುಮ್ಮನೆ ಅದನ್ನ ಅರ್ಧ ಎತ್ತಿಟ್ಬಿಟ್ಟೆ. ಸೊ ಅದಾದಮೇಲೆ ನೈಟು ಡಿನ್ನರಿಗೆ ಇಲ್ಲಿ ನಾನು ಒಂದು ಹಾಲು ಸಾಂಬಾರು ಮಾಡ್ಕೋತಾ ಇದ್ದೀನಿ. ಹಾಲು ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಯಾವ ರೀತಿ ಅಂತ ಈ ಒಂದು ರೆಸಿಪಿನ ಶೇರ್ ಮಾಡ್ತೀನಿ. ಇಲ್ಲಿ ನಾನು ಕಡಲೆಕಾಳನ್ನು ತೊಗೊಂಡಿದ್ದೀನಿ. ನೀವು ಯಾವುದೇ ಕಾಳನ್ನಾದರೂ ತೊಗೋಬೋದು. ಇದ್ರ ಬದಲಾಗಿ ನೀವು ಹುರುಳಿಕಾಳು ತೊಗೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅವರೆಕಾಳು, ಒಣ ಅವರೆಕಾಳು ಬರುತ್ತಲ್ಲ, ಸೊ ಅವರೆಕಾಳು ತೊಗೊಂಡ್ರು ತುಂಬ ಚೆನ್ನಾಗಿರುತ್ತೆ. ಸೊ ನನ್ನ ಹತ್ರ ಕಡಲೆಕಾಳಿತ್ತು. ಸೊ ಕಡಲೆಕಾಳನ್ನು ಹಾಕ್ಕೋತಾ ಇದ್ದೀನಿ. ಅದನ್ನೆಲ್ಲ ಹುರ್ಕೊಂಡು ಸೈಡ್ಗಿಟ್ಟು ಈಗ ನಾನು ಒಂದು ಪಾತ್ರೆಗೆ ಹಾಲು ಹಾಕ್ಕೋತಾ ಇದ್ದೀನಿ. ಒಂದು ಲೋಟದಷ್ಟು ನಾನು ಹಾಲನ್ನು ಹಾಕ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಇದು ಹಾಲಿಗೆ ನಾನು ನೀರು ಹಾಕಿ ಕಾಯಿಸಿರ್ತೀನಿ. ಸೊ ಆ ಥರ ಹಾಲನ್ನು 1 ಲೋಟದಷ್ಟು ನಾನಿಲ್ಲಿ ಹಾಲನ್ನ ತೊಗೋತಾ ಇದ್ದೀನಿ. ಮಿನಿಮಮ್ ಒಂದು 1/4 ಲೀಟ್ರಷ್ಟು ಅಂತಲೇ ತಿಳ್ಕೊಳ್ಳಿ. ಸೊ ಇದು ಸ್ವಲ್ಪ ಜಾಸ್ತಿ ಅದು ಬೇಯ್ತಾ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ನೀರನ್ನು ಸ್ವಲ್ಪ ಜಾಸ್ತಿ ಹಾಕ್ಕೋತಾ ಇದ್ದೀನಿ. ಸೊ ಇಲ್ಲಿ ನಾನು ಒಂದು ಅರ್ಧ ಲೋಟದಷ್ಟು ನೀರನ್ನು ಮಿಕ್ಸ್ ಮಾಡಿಕೊಂಡೆ. ಸೊ ಈಗ ಇದಕ್ಕೆ ನಾವು ಮನೇಲಿ ಮಾಡಿರುವಂಥ ಬೇಳೆ ಸಾಂಬಾರು ಪುಡಿ ಏನಿದೆ, ಸೊ ಬೇಳೆ ಸಾಂಬಾರು ಪುಡಿನ ಹಾಕಿ ಇದು ಒಂದು ಚೂರು ಗಂಟಾಗದೇ ಇರೋ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕೂಡ ಗಂಟಾಗಬಾರ್ದು. ಸೊ ಯಾಕಂದರೆ ನಾವು ಒಗ್ಗರಣೆ ಹಾಕಿ ಇದಕ್ಕೆ ಒಗ್ಗರಣೆನೂ ಕೂಡ ಕೊಡ್ತೀವಿ. ಒಗ್ಗರಣೆ ಹಾಕಿದಾಗ ಅದು ಗಂಟು ಹಾಗೇ ಇರುತ್ತೆ, ಖಾರ ಬೇಯಲ್ಲ. ಹಾಗಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇಟ್ಕೋಬೇಕಾಗತ್ತೆ ಸೈಡಿಗೆ. ಸೊ ನೋಡಿ, ಈ ರೀತಿ ಆ ಗಂಟೇನಿದೆ ಆ ಗಂಟೆಲ್ಲ ಕ್ಲೀನಾಗಿ ಹೊಡಿಬೇಕು. ಸೊ ಆ ರೀತಿ ಹೊಡೆದಿದ್ದನ್ನು ನಾವು ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಸೊ ಈಗ ನೋಡಿ, ಕಾಳು ಕೂಡ ನೀರು ಹಾಕಿ ಬೇಯೋಕ್ಕೆ ಅಂತ ಒಂದು ಸೈಡ್ ಇಟ್ಟಿದ್ದೀನಿ. ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ರೆ ಸಾಕು. ಅದು ಸ್ವಲ್ಪ ನೀರೆಲ್ಲ ಡ್ರೈ ಆದಮೇಲೆ ನಾವು ಸಾಂಬಾರಿಗೆ ಹಾಕ್ಕೋಬೋದು ಹಂಗೇ. ಈಗ ನಾನು ಅದೇ ಸಾಂಬಾರಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಸೊ ಇಲ್ಲಿ ಆಯಿಲ್ನ ಹಾಕ್ಕೊಂಡು ನಾರ್ಮಲ್ ನಾವು ಸಾಂಬಾರಿಗೆ ಹೇಗೆ ಒಗ್ಗರಣೆ ಹಾಕ್ತೀವೋ ಹಾಗೇ ಈ ಸಾಂಬಾರಿಗೂ ಒಗ್ಗರಣೆ ಹಾಕ್ಕೋಬೋದು. ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಸೊ ಸಾಸಿವೆ ಸಿಡಿಬೇಕು. ಸೊ ಸಾಸಿವೆ ಸಿಡಿಯೋವರೆಗೂ ಸ್ವಲ್ಪ ಕಾಯಬೇಕು. ಸಾಸಿವೆ ಸಿಡಿತಾ ಇದ್ದಂಗೆ ನಾನಿಲ್ಲಿ ಕರಿಬೇವನ್ನ ಹಾಕ್ಕೋತಾ ಇದ್ದೀನಿ. ಸೊ ಕರಿಬೇವು ಮತ್ತು ಈರುಳ್ಳಿ, ಈ ಎರಡೇ ಇಂಗ್ರೀಡಿಯೆಂಟ್ಸ್ ಈ ಸಾಂಬಾರಿಗೆ ಟೇಸ್ಟ್ ಕೊಡೋಕ್ಕೆ ಸಾಧ್ಯ. ಸೊ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಮುದ್ದೆ ಜೊತೆಗೆ ಮತ್ತು ರೈಸ್ ಜೊತೆಗಂತೂ ಸೂಪರಾಗಿರುತ್ತೆ. ಅಂದರೆ ಇದು ಸಾಮಾನ್ಯವಾಗಿ ಬಾಣಂತಿಯರಿಗೆ ಮಾಡಿ ಕೊಡ್ತಾರೆ. ಬಾಣಂತಿಯರಿಗೆ ಹಾಲು ಸಾಂಬಾರು ತುಂಬ ಮಾಡಿ ಕೊಡ್ತಾರೆ. ಈ ರೀತಿ ಬಾಣಂತಿಯರಿಗೆ ಹೇಳಿ ಮಾಡಿಸಿದಂಥ ಸಾಂಬಾರಿದು. ಹಾಗೆ ಈ ಸಾಂಬಾರಲ್ಲಿ ಸ್ವಲ್ಪ ಎದೆ ಹಾಲು ಬರೋವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದು ತುಂಬ ದಿನ ಆಗಿತ್ತು ಮಾಡಿ. ನನ್ನ ಮಗಂಗೆ ತುಂಬ ಇಷ್ಟ ಈ ಸಾಂಬಾರು. ಅವನು ಕೇಳಿ ಮಾಡಿಸ್ಕೊಂಡ ಇವತ್ತು. ಹಾಲಿತ್ತಲ್ವ ಸರಿ ಅಂದ್ಬಿಟ್ಟು ನಾನು ಕೂಡ ಮಾಡಿದೆ. ಸೊ ನೋಡಿ, ಇವಾಗೇನು ನಾವು ಕಲಸಿಟ್ಕೊಂಡಿದ್ದೀವಿ ಹಾಲಿನ ಜೊತೆ ಖಾರದ ಪುಡಿ ಹಾಕ್ಬಿಟ್ಟು ಕಲಸಿದ್ದೀವಲ್ವ, ಸೊ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ. ಸೊ ಅದ್ರ ಜೊತೆಗೆ ಈ ಹಾಲನ್ನು ಹಾಕ್ಕೊಳ್ಳೋದು. ಹಾಲನ್ನು ಹಾಕ್ಕೊಂಡು ಇದು ಚೆನ್ನಾಗಿ ಕುದಿಬೇಕು. ಸೊ ಚೆನ್ನಾಗಿ ಅಂದರೆ ನಾವು ಖಾರ ಏನು ಹಾಕಿದ್ದೀವಿ, ಖಾರ ಎಲ್ಲ ಚೆನ್ನಾಗಿ ಬೇಯಬೇಕು. ಸೊ ಖಾರ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಇದನ್ನು ಕುದಿಸ್ಕೋಬೇಕು. ನೋಡಿ, ಈ ರೀತಿ ಕುದಿಸ್ಕೋಬೇಕು. ಹಾಗೆ ನಾನು ಕಾಳು ಕೂಡ ಹಾಕಿದ್ದೀನಿ, ಅದು ವೀಡಿಯೋಗೆ ಸ್ಕಿಪ್ ಆಗಿದೆ. ಕಾಳು ನಾನು ಪಕ್ಕದಲ್ಲಿ ಬೇಯಕ್ಕಿಟ್ಟಿದ್ನಲ್ವ, ಅದೊಂದು 50% ಬೆಂದರೆ ಸಾಕು. ಸೊ 50% ಬೆಂದಿದ್ದನ್ನು ಈ ಹಾಲಿನ ಜೊತೆ ಹಾಕಿ ಇನ್ನೊಂದೆರಡು ಕುದಿ ಚೆನ್ನಾಗಿ ಕುದಿಸ್ಬೇಕು. ಉಪ್ಪು ಖಾರ ಎಲ್ಲದನ್ನು ನೋಡ್ಕೋಬೇಕು. ಸೊ ಇದಕ್ಕೆ ಯಾವುದೇ ಥರದ ಹುಳಿ ಅಂಶ ಅಂದರೆ ಟೊಮೊಟೊ ಹಾಕೋದಾಗಲಿ ಇದೆಲ್ಲ ಮಾಡಬಾರ್ದು. ಏಕೆಂದರೆ ನಾವು ಹಾಲು ಹಾಕಿರೋದ್ರಿಂದ ಅದು ಹಾಲು ಹೊಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಟೊಮೊಟೊ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಈಗ ಬಿಸಿ ಬಿಸಿ ರೈಸ್ನ ಮಾಡ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಹಾಲು ಸಾಂಬಾರು ತುಂಬ ರುಚಿಯಾಗಿತ್ತು. ಸೊ ನೀವೊಂದು ಸಲ ಟ್ರೈ ಮಾಡ್ಕೊಳ್ಳಿ. ಹಾಗೆ ಬಾಣಂತಿಯರು ಫಸ್ಟ್ ಆಫ್ ಆಲ್
ತುಂಬ ಜನಕ್ಕೆ ಈಗಿನ ಸಮಸ್ಯೆ ಏನು ಅಂದರೆ ಎದೆ ಹಾಲು ಕಮ್ಮಿ ಆಗ್ತಾ ಇದೆ ಅನ್ನೋ ಆ, ಪದ ನಂಗೆ ತುಂಬ ಕೇಳುತ್ತಾ ಇದ್ದೀನಿ. ಏಕೆಂದರೆ ತುಂಬ ಜನದ ಬಾಯಲ್ಲಿ ಕೇಳಿದ್ದೀನಿ ಎದೆ ಹಾಲು ಬರಲ್ಲ ಅಂತ. ಸೊ ಈ ರೀತಿ ಒಂದು ಸಾಂಬಾರನ್ನ ಮಾಡಿಸ್ಕೊಂಡು ತಿನ್ನಿ. ಎದೆ ಹಾಲು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಬಾಣಂತಿಯರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುವಂಥದ್ದು. ಸೊ ಈರುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಬಾಣಂತಿಯರು. ಸೊ ಈರುಳ್ಳಿ ಸಾಮಾನ್ಯವಾಗಿ ಬಾಣಂತಿಯರಿಗೆ ಹಾಕಲ್ಲ. ಅದ್ರ ಬದಲಾಗಿ ಬೆಳ್ಳುಳ್ಳಿನ ಹಾಕ್ಕೋಬೋದು. ಸೊ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಈ ರೀತಿ ಹಾಲು ಸಾಂಬಾರನ್ನ ಮಾಡಿಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಸೊ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಅದಾದಮೇಲೆ ನಾನು ಇದು ಭಾನುವಾರ. ಸೊ ಭಾನುವಾರ ಬೆಳಿಗ್ಗೆ ನೋಡಿ ಬೆಳಿಗ್ಗೆನೇ ಕೂತ್ಕೊಂಡೆ, ಬೇರೆ ಏನೂ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಸೊ ಬೆಳಿಗ್ಗೆನೇ ಕೂತ್ಕೊಂಡು ನೆಕ್ಸ್ಟ್ ಸ್ಟೆಪ್ಪು ಅಂದರೆ 2ನೇ ಸ್ಟೆಪ್ಪಿಗೆ ನಾನು ಈ ಒಂದು ಡಿಸೈನ್ನ ಹಾಕಿದ್ದೀನಿ. ಸೊ ಆರ್ಚ್ ಥರ ಬಂದಿದೆ. ಈ ಒಂದು ಡಿಸೈನ್ನ ನಾನು ರಿಂಗ್ ಬೀಡ್ಸ್ ಏನು ಹಾಕಿದ್ದೀನಿ, ಸೊ ರಿಂಗ್ ಬೀಡ್ಸ್ ಜೊತೆಗೆ ಈ ಆರ್ಚನ್ನ ಹಾಕಿದ್ದೀನಿ. ಇದು ಲಾಸ್ಟ್ ಸ್ಟೆಪ್ಪು. ಸೊ ಲಾಸ್ಟ್ ಸ್ಟೆಪ್ಪಲ್ಲಿ ನಾನು ಅದಕ್ಕೆ ಸ್ಟೋನ್ ಚೈನನ್ನು ಹಾಕಿ ಹಾಗೆ ಕುಚ್ಚು ಕೂಡ ಕಟ್ಟಿದ್ದೀನಿ. ಸೊ ಇದಾಗಿತ್ತು ಸ್ನೇಹಿತರೆ ನನ್ನ ಈ ಒಂದು ಡೇ ವ್ಲಾಗ್ ಅಂತಲೇ ಹೇಳ್ಬೋದು. 3 ದಿನದ ವ್ಲಾಗನ್ನು ನಾನು ನಿಮ್ಮ ಜೊತೆ ವೀಡಿಯೋನ ಶೇರ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ, ಹಾಗೆ ನಾನು ಹಾಕಿರುವಂಥ ಕುಚ್ಚು ಡಿಸೈನ್ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದೇ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ. ಸೊ ಇನ್ನಷ್ಟು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಹಾಗಿದ್ರೆ ಬರಲಾ? ಬಾಯ್.